ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿ ಅಂತ ಕೇಳ್ತಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ಯಾಕೆ ಇಷ್ಟು ದಿನ ಹೆಲ್ತ್ ಟಿಪ್ಸ್ ಹೇಳ್ತಿರ್ಲಿಲ್ಲ, ಇಷ್ಟು ದಿನ ನಾನು ವಿಡಿಯೋಸ್ ಆ ಥರ ಮಾಡೋಕ್ತಿರ್ಲಿಲ್ಲ ಅನ್ನೋದಕ್ಕೂ ಕಾರಣ ಇದೆ. ನಾನು ಅದನ್ನು ಸಹ ನಿಮಗೆ ಹೇಳ್ತಿದ್ದೀನಿ. ಹಾಗೆ ಹೆಲ್ತ್ ಟಿಪ್ಸ್ ಅಂತಲೂ ಇವಾಗ ತುಂಬ ಚಾನಲ್ಸ್ಗಳು ಓಪನ್ ಆಗಿದೆ. ಇವಾಗ ಹೆಲ್ತ್ ಟಿಪ್ಸ್ ಅಂತ ಅಂದ್ಬಿಟ್ಟು ಇವಾಗ ಒಂದು ಕೆಮ್ಮು ಅಥವಾ ನೆಗಡಿ ಅಂತ ಅಂದ್ಬಿಟ್ಟು ಸೈಡಲ್ಲಿ ಕೆಮ್ಮು ಬಂದರೆ ಈ ಶಿರಪ್ ತೊಗೊಳ್ಳಿ, ನೆಗಡಿ ಬಂದರೆ ಈ ಶಿರಪ್ ತೊಗೊಳ್ಳಿ, ನಿಮ್ಮ ಮಗುಗೆ ಆಗಲಿ ನೀವೇ ಆಗಲಿ ಬೇಗ ಜ್ವರ ವಾಸಿ ಆಗುತ್ತೆ ಅಂತ ಅವರ ಒಂದು ಚಾನಲಲ್ಲಿ ಹಾಕೊತಾರೆ ಅಂದ್ಕೊಳ್ಳಿ. ಸೊ ಅವರು ಎಷ್ಟು ಮಟ್ಟಿಗೆ ಅದನ್ನು ಸರ್ಚ್ ಮಾಡಿರ್ತಾರೆ, ಇಲ್ಲ ಎಷ್ಟು ಮಟ್ಟಿಗೆ ಅವರು ಡಾಕ್ಟರ್ನ ಕೇಳಿರ್ತಾರೆ ಇಲ್ವ ಗೊತ್ತಿಲ್ಲ. ಒಂದು ಟ್ರಸ್ಟೆಡ್ ಪೇಜನ್ನ ನೀವು ಹೋಗಿ ನೋಡಿ ನೀವು ತೊಗೊಳ್ಳೋದ್ರಿಂದ ಏನು ತೊಂದರೆ ಆಗಲ್ಲ. ನೀವು ಟ್ರೈ ಮಾಡೋಕ್ಕೆ ಹೋಗಿ ನಿಮ್ಗೆ ಏನಾದರೂ ಹೆಲ್ತ್ ಅಪ್ಸೆಟ್ ಆಗಿಲ್ಲ, ಹೆಲ್ತಿಗೆ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಿಮಗೆ ಅದು ತುಂಬ ತೊಂದರೆ ಆಗುತ್ತೆ. ಸೊ ನಾವು ನೋಡೋದ್ರಲ್ಲಿ ನಮಗೆ ಒಂದು ಪೇಷಂಟ್ ಆದರೆ ಒಬ್ಬ ಪೇಷಂಟು ಆ ಮನೆ ದೀಪ ಆಗಿರ್ತಾನೆ. ಸೊ ಆ ಮನೆ ದೀಪಗೆ ಏನಾರ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇಡೀ ಮನೆಯೇ ಒಂಥರ ಡಲ್ ಆಗುತ್ತೆ, ಒಂದು ಮನೆಯೇ ಕಳ್ಕೊಂಡಂಗೆ ಇರುತ್ತೆ ಆ ಫೀಲಿಂಗ್ ಹೇಳಬೇಕು ಅಂತಂದರೆ. ಸೊ ಹಂಗಾಗಿ ಯಾವುದೇ ಒಂದು ಹೆಲ್ತ್ ಟಿಪ್ಸೇ ಆಗಲಿ ಏನೇ ಆಗಲಿ ಯೂಟ್ಯೂಬಲ್ಲಿ ನೋಡಿದ್ಮೇಲೆ ನೀವು ಒಂದ್ಸಲಿ ನಿಮ್ಮ ಸ್ವಂತ ಬುದ್ಧಿ ಉಪಯೋಗಿಸಿ ನೋಡಿ ತೊಗೊಳ್ಳಿ ಅಂತ ನಾನು ಫಸ್ಟ್ ಆಫ್ ಆಲ್ ಹೇಳ್ತಿದ್ದೀನಿ. ಹಾಗೆ ಇನ್ನು ಮುಂದೆ ನಾನು ವೀಡಿಯೋಸ್ ಮಾಡಾಕ್ತಿದ್ದೀನಿ, ಯಾವ ಥರ ಮಾಡ್ತೀನಿ. ಸೊ ನೀವು ಹಂಗೆ ಮಾಡ್ಬೋದಲ್ವ ಸಿಸ್ಟರ್, ಅಥವಾ ನೀವು ಹಂಗೆ ಮಾಡ್ಬೋದಲ್ವಾ ಅಂತ ಯಾರಾದರೂ ಕೇಳೋದಾದರೆ ನಾನು ಹೇಳೋದು, ಯಾವುದೇ ಒಂದು ಕಂಟೆಂಟ್ ಅಂತ ಆದರೆ ಸೊ ನಾನು ತುಂಬ ಸಲ ಮಾಡಿ ಯೋಚನೆ ಮಾಡಿ ಸಹ ಬಿಟ್ಟಿದ್ದೀನಿ. ಯಾಕಂದರೆ ಅದರಿಂದ ಎಷ್ಟು ಕಾಂಪ್ಲಿಕೇಟೆಡ್ ಇರುತ್ತೆ ಅಂತ ನಮಗೆ ಮಾತ್ರ ಗೊತ್ತು. ಯಾಕಂದರೆ ನನ್ನ ಬಾಡಿಲಿ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸೇ ಬೇರೆ ಇರುತ್ತೆ, ನಿಮ್ಮ ಬಾಡಿಲಿ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸೇ ಬೇರೆ ಇರುತ್ತೆ. ನನಗೆ ಇಲ್ಲ ಥೈರಾಯ್ಡ್ ಏನೋ ಇತ್ತು, ಇನ್ನೊಬ್ರಿಗೆ ಶುಗರ್ ಇತ್ತು. ಸೊ ನಾನು ಯಾವುದೋ ಒಂದು ಕೆಮ್ಮಿನ ಶಿರಪ್ ಸಜೆಸ್ಟ್ ಮಾಡಿದಾಗ ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇದ್ದು ಅವರಿಗೆ ಶುಗರ್ ಇದ್ದು ಅದು ತೊಗೊಂಡ ತಕ್ಷಣ ಶುಗರ್ ಇನ್ನೂ ಹೈ ಆಗುತ್ತೆ. ಸೊ ಆ ಥರ ಸಿಂಪ್ಟಮ್ಸ್ ಅದೆಲ್ಲ ತಿಳ್ಕೊಂಡು ಏನೇ ಒಂದು ಶೇರ್ ಮಾಡಬೇಕಾದ್ರೂ ಆ ಥರ ಮಾಡಬೇಕು. ಸೊ ಇನ್ನು ಮುಂದೆ ನಾನು ಯಾವ ಥರ ಶೇರ್ ಮಾಡ್ತಿದ್ದೀನಿ ಅಂತಂದರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಹಾಗೆ ಶೇರ್ ಮಾಡಿ. ಮುಂಬರುವ ವಿಡಿಯೋಗಳಿಗಾಗಿ ವೆಯ್ಟ್ ಮಾಡಿ. ಸೊ ಹಾಗೆ ಆ ವಿಡಿಯೋ ಬಂದಮೇಲೆ ಚೆನ್ನಾಗಿ ನೀವು ನೋಡಿ ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ. ಆ ಥರ ಸಿಂಪ್ಟಮ್ಸ್ ನಿಮ್ಮ ಫ್ಯಾಮಿಲಿಲಿ ಯಾರಿಗಾದ್ರೂ ಇದ್ದರೆ ಅವ್ರಿಗೆ ಯೂಸ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.